ಅಯ್ಯೋ ಅಕ್ಕ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನಾನು ಇನ್ನ ರೂಮಲ್ಲೆಲ್ಲ ಹುಡ್ಕೊಂಡ್ ಬಂದೆ. ಹೋಗಿ ನೀವು ರೆಸ್ಟ್ ಮಾಡಿ. ಗೌರಿ, ನಾನು ಆವಾಗಿಂದ ಅದನ್ನೇ ಹೇಳ್ತವನಿ, ನೀನೇನ್ ಮಾಡಕ್ ಬೇಡಕ್ಕನವ ಅಂತ. ಆದ್ರೆ ಸುನಂದ ನಾನೇ ಒಬ್ಬಟ್ಟು ಸುಡ್ತೀನಿ ಅಂತ ಹೇಳ್ತವಳೆ. ಅಕ್ಕ, ನಾವ್ ಇಷ್ಟ ಜನ ಇಲ್ವಾ? ನಾವ್ ಮಾಡ್ಕೋತೀವಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಏನೂ ಆಗಕ್ಕಿಲ್ಲ ಬಿಡು ಗೌರವ. ಅವ್ವ ಅಪ್ಪ ಎಲ್ರು ಬರ್ತವ್ರೆ, ನನಗ್ ಸಾನೆ ಖುಷಿ ಆಯ್ತದೆ. ಅದೇ ಖುಷಿಯಾಗೆ ಇದು ಒಂದೇ ಒಂದ್ ಅಡ್ಗೆ ನಾನ್ ಮಾಡ್ಬಿಟ್ರೆ ಏನೂ ಆಗಕ್ಕಿಲ್ಲ. ದಿನ ಪೂರ್ತಿ ನಾನು ಎಷ್ಟು ಅಂತ ಕೂತಾ ಇರೋನೆ, ನೀನೇ ಹೇಳು. ಅಯ್ಯೋ ಅಕ್ಕ, ನಿಮ್ ಖುಷಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನೀವ್ ಈ ಕೆಲ್ಸ ಮಾಡೋದ್ನ, ನಿಮ್ ಮೈದುನ ಜೋಗಿ ಅವ್ರು ನೋಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ. ಮನೆಯವ್ರು ಎಲ್ರು ಹೊಟ್ಟಿದಾರಂತೆ, ಅರ್ಜೆಂಟ್ ಏನು ಬೇಡ, ನಾವೆಲ್ಲರೂ ಆರಾಮಾಗಿ ಅಡ್ಗೆ ಮಾಡೋಣ. ಅವ್ರೇನ್ ಬೇರೆಯವ್ರಲ್ಲ ಅಲ್ವಾ? ಏನೇ ತಪ್ಪಿದ್ರು ಹೊಟ್ಟೆಗೆ ಹಾಕೋತಾರೆ, ಬೇಜಾರ್ ಮಾಡ್ಕೊಳ್ಳಲ್ಲ. ಅವ್ರು ಬೇಜಾರ್ ಮಾಡ್ಕೊಳಕ್ಕಿಲ್ಲ ಅಂತ ನಾವು ಬೇಜಾರ್ ಮಾಡಕ್ ಹೋಗ್ಬಾರ್ದು ಗೌರವ. ರೂಪಕ್ ಅವ್ರು ನಮ್ಮ ಮನೆಗ್ ಬರ್ತವ್ರೆ, ಅವ್ರನ್ನ ಖುಷಿಯಾಗಿ ನೋಡ್ಕೊಬೇಕಲ್ವೇ. ಇದು ಶಿವರುದ್ರಪ್ಪನ ಮನೆ. ಅವ್ರ ಇಲ್ಲಿಗೆ ಬರ್ತಾರೆ ಅಂದ್ರೆ ನಾವು ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅವ್ರನ್ನ. ಇಲ್ಲಿ ಯಾರು ಯಾರಿಗೂ ಜೀವನ ಕೊಡ್ಬೇಕಾಗಿಲ್ಲ. ನಿಮ್ದು ಗ್ರೀಷ್ಮಂದು ಮುಗ್ದೋಗಿರೋ ಕತೆ, ಆ ಕತೆ ಮತ್ತೆ ಶುರು ಆಗಲ್ಲ. ಆತರ ಕನ್ಸು ಕಾಣ್ಬೇಡಿ ನೀವು. ನಮ್ಮ ಅಪ್ಪಾಜಿ ಅಮ್ಮ ಬಂದಿರೋದು ನನ್ ಗಂಡನ ನೋಡೋದಕ್ಕೆ, ನಿಮ್ಮನ್ನ ನೋಡಕ್ಕಲ್ಲ. ಅಪ್ಪಾಜಿ ಅಮ್ಮ, ಗ್ರೀಷ್ಮ ಬನ್ನಿ. ನನ್ಗೆ ಯಾಕೋ ಶಂಕರ ಅವ್ರ ಅಪ್ಪನ ಬಗ್ಗೆ ಆಡಿದ ಮಾತು ಬೇರೆ ಥರನೇ ಅನ್ನಿಸ್ತು ಗೌರಿ. ಯಾವ ಥರ ಅಮ್ಮ? ಶಂಕರಂಗೆ ಅವ್ರ ಅಪ್ಪನ ಬಗ್ಗೆ ಇರೋ ಅಭಿಪ್ರಾಯ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ಗೌರಿ. ಆದರೂ ಎಲ್ಲೋ ಸ್ಪಷ್ಟತೆ ಇಲ್ಲ ಅಂತ ನನಗನ್ನಿಸ್ತಿದೆ. ಏನಾದರೂ ಬೇಕು ಅಂದರೆ ಒಂದೇ ಒಂದು ಕಿತ ಕೂಗು, ಬಂದ್ಬಿಡ್ತೀನಿ. ಗೌರಿ, ಏನೇ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಪಾಪ ಮಾವಯ್ಯ ಜೋಗಿಯವ್ರ ಜೊತೆನೇ ಇದ್ಕೊಂಡು ತುಂಬಾ ಸೇವೆ ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳೋದು ನಿಜಾನೇ ಅನ್ಸುತ್ತಲ್ವಾ? ಇಲ್ಲಾಂದ್ರೆ ಈ ಥರ ಯಾವ ತಂದೆ ತಾನೇ ಮಾಡ್ತಾರೆ ಹೇಳು? ನೀನು ನಿಮ್ಮ ಮನೆಯವ್ರನ್ನ ಬಿಟ್ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಶಂಕರ ಬರೀ ಅವ್ರ ಅಪ್ಪನ ಬಗ್ಗೆನೇ ಒಳ್ಳೆ ಮಾತು ಮಾತಾಡ್ದ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೂ ನೀನೆಷ್ಟು ಕಷ್ಟಪಟ್ಟಿದ್ಯಾ, ಎಷ್ಟು ಪೂಜೆ ವ್ರತ ಮಾಡಿದ್ಯಾ ಅಂತ ನನಗೆ ಗೊತ್ತು ಕಣೆ. ಇಷ್ಟೆಲ್ಲ ಇದ್ರೂ ಶಂಕರ ಬರೀ ಅವ್ರ ಅಪ್ಪನ ನನ್ನ ಮಗಳನ್ನ ಹೊಗಳದೆ ಅವ್ರನ್ನ ಹೊಗಳಿದ್ರಲ್ಲ, ಅದೆಲ್ಲೋ ಒಂಚೂರು ಬೇಜಾರಾಯ್ತಷ್ಟೆ. ಅಮ್ಮ, ನಾವು ಕೊಡೋ ಪ್ರೀತಿಗೆ, ನಾವು ಮಾಡೋ ಸೇವೆಗೆ ಯಾವತ್ತೂ ಪ್ರಶಂಸೆ ಬಯಸಬಾರ್ದು ಅಂತ ಅಪ್ಪಾಜಿ ನಮ್ಗೆ ಹೇಳ್ಕೊಟ್ಟಿದಾರಮ್ಮ. ನಾವೆಲ್ಲ ಸಾಮಾನ್ಯರು, ಪ್ರತಿಯೊಂದು ಲೆಕ್ಕನೂ ಆ ದೇವ್ರ ಹತ್ರ ಇದ್ದೇ ಇರುತ್ತಲ್ವಾ? ಆ ದೇವ್ರ ಮುಂದೆ ನಾವೆಲ್ಲ ಚಿಕ್ಕೋರು. ಅದೆಲ್ಲ ಹೋಗ್ಲಿ ಬಿಡು. ಈಗ ಅವ್ರು ಹುಷಾರಾದ್ರಲ್ಲ, ನಂಗಷ್ಟೇ ಸಾಕು. ನಿಜವಾಗ್ಲೂ ದೇವ್ರ ದಯೆ ಗೌರಿ, ಹುಷಾರಾದ್ನಲ್ಲ. ಅಮ್ಮ, ನಾವಿಲ್ಲಿ ನಾನೇನೋ ಮಾಡಿದೆ, ಮಾವ ಏನೋ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಇಲ್ಲಿ ಇನ್ನೊಬ್ರು ದಯೆ ಕರುಣೆಯಿಂದ ನನ್ನ ಗಂಡ ಉಳ್ಕೊಂಡಿದ್ದಾರೆ. ಯಾವತ್ತಾದ್ರೂ ಒಂದಿನ ನಾನು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾರೇ ಗೌರಿ ಅದು? ಅಂಥದ್ದೇನು ಮಾಡಿದ್ರು? ಅವತ್ತು ಮೈಸೂರಿಂದ ರಕ್ತ ತಗೊಂಡು ಬರ್ತಾ ಇದ್ದಿದ್ದ ಗಾಡಿ ಆಕ್ಸಿಡೆಂಟ್ ಆದ್ಮೇಲೆ ನಾವ್ ಏನೂ ಮಾಡೋಕ್ಕಾಗಲ್ಲ.
ರಕ್ತ ಸಿಗ್ಲಿಲ್ಲ ಅಂದ್ರೆ ಜೋಗಿಯವ್ರ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ರು. ಆಗ ಜೋಗಿಯವ್ರಿಗೆ ರಕ್ತ ಕೊಟ್ಟವ್ರಮ್ಮ ಅವರು. ನನಗವ್ರ ಮುಖಾನೂ ನೋಡಕ್ಕಾಗ್ಲಿಲ್ಲ. ಆದ್ರೆ ಅವ್ರ ಕೈನಲ್ಲಿ ಇದ್ದಿದ್ದ ಹಚ್ಚೆ ಮಾತ್ರ ನಂಗೆ ನೆನಪಿದೆ. ಗವಕ್ಕ, ನಾನು ಆಗ್ಲೇ ಬಂದೆ ಅಪ್ಪಾಜಿ. ಇದೆಲ್ಲ ಮುಚ್ಚಿಟ್ಕೊಳ್ಳೋ ವಿಷಯ ಏನೇ? ನಾವ್ ಇದನ್ನ ಮೊಳಕೆಯಲ್ಲಿ ಚೂಟ್ ಹಾಕಿಲ್ಲ ಅಂದ್ರೆ ಅದು ಬೆಳೆದು ಹೆಮ್ಮರ ಆಗಿ ಜೀವನ ಪೂರ್ತಿ ಬೇರೆ ಉಡ್ಕೊಂಡ್ಬಿಡತ್ತೆ. ಆಮೇಲೆ ನಮಗ್ ಬೇಡ ಅಂದ್ರೂ ಕಿತ್ ಹಾಕಕ್ಕಾಗಲ್ಲ. ಏನ್ ಮಾಡ್ಲಿ ಗೌವಕ್ಕ, ಇದೆಲ್ಲ ಬೇರೆಯವರಿಂದ ಆಗಿದ್ರೆ ಏನೋ ಮಾಡ್ಬೋದಿತ್ತು. ಆದ್ರೆ ಇದನ್ನೆಲ್ಲ ನಾನೇ ಮಾಡ್ಕೊಂಡಿದ್ದು. ನಾನ್ ತೋಡಿದ ಹಳ್ಳಕ್ಕೆ ನಾನೇ ಬಿದ್ದಿದ್ದೀನಿ. ಇವಾಗ ಅದು ಉಸಿರು ಕಟ್ಟಿಸ್ತಾ ಇದೆ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಅನುಭವಿಸ್ಲೇಬೇಕಲ್ವಾ? ನೋಡಮ್ಮ, ಏನೋ ಬ್ಯಾಡ್ ಟೈಮು ಆಗಿದ್ದಾಗೋಯ್ತು. ಹಾಗಂತ ನಿನ್ನ ಭವಿಷ್ಯನ ಹಾಳು ಮಾಡ್ಕೊಳಕ್ಕಾಗತ್ತಾ? ನೀನು ಹೀಗೆ ಮಾಡ್ಕೊಂಡೆ ಅಂತ ಅನ್ಕೊಳ್ಳೋದನ್ನ ಬಿಡು. ನಿನ್ನ ತಪ್ಪು ನಿನಗೆ ಅರಿವಾಗಿದೆಯಲ್ಲ, ಅದೇ ದೊಡ್ಡ ತಪ್ಪು. ಹೌದು ಗ್ರೀಷ್ಮ, ಭೂತಕಾಲ ಯಾವತ್ತೂ ಭೂತದ ಹಾಗೆ ಅಂತ ಅಪ್ಪಾಜಿ ಹೇಳಿದ್ದು ಮರ್ತೋಯ್ತಾ? ನಿನ್ ಪಾಲಿಗೆ ನಾನು, ಅಪ್ಪಾಜಿ, ಅಮ್ಮ, ಅಣ್ಣ, ಅಜ್ಜಿ ಎಲ್ಲರೂ ಇದ್ದೀವಿ ಅಂತ ಮಾತ್ರ ಮರಿಬೇಡ ಕಣೆ. ಅಪ್ಪಾಜಿ, ನಾವ್ ಇದಕ್ಕೆಲ್ಲ ಏನಾದ್ರೂ ಮಾಡ್ಲೇಬೇಕು. ಈ ವಿಷಯನ ಹೀಗೆ ಬಿಟ್ರೆ ಇದಿನ್ನೂ ತುಂಬಾ ದೊಡ್ಡದಾಗತ್ತೆ. ನಮ್ಗೆ ಗ್ರೀಷ್ಮನ್ ಫ್ಯೂಚರ್ ತುಂಬಾ ಮುಖ್ಯ. ಆ ರುದ್ರಭಾವ ಮೊದ್ಲೇ ಸರಿ ಇಲ್ಲ. ಅವ್ರ ಮನ್ಸು ಸ್ಥೀಮಿದ್ದಲ್ಲೇ ಇರಲ್ಲ. ನಾವು ನಮ್ಮ ಹುಷಾರಲ್ಲಿರೋದು ಒಳ್ಳೇದು ಅಪ್ಪಾಜಿ. ಇದೆಲ್ಲದ್ರಿಂದ ನಾವು ಗ್ರೀಷ್ಮನ ಆಚೆ ತರಲೇಬೇಕು. ಹೌದಮ್ಮ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಇವಳ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವಳು ಇಷ್ಟೆಲ್ಲ ಹೆದರಿದಾಳೆ, ಹೀಗೆಲ್ಲ ನಡೀತಾ ಇದೆ ಅಂದಮೇಲೆ ನಾವು ಸುಮ್ಮನೆ ಕೂರಕ್ಕಾಗತ್ತಾ? ಇವಳನ್ನ ರಕ್ಷಣೆ ಮಾಡಬೇಕಾಗಿದ್ದು ತಂದೆಯಾಗಿ ನನ್ನ ಕರ್ತವ್ಯ. ಅದನ್ನ ನಾನು ಮಾಡೇ ಮಾಡ್ತೀನಿ. ಅಪ್ಪಾಜಿ, ಏನೇ ವಿಷಯ ಆಗ್ಲಿ, ಯಾವತ್ತೇ ಆಗ್ಲಿ, ನಾನ್ ನಿಮ್ ಜೊತೆ ಇರ್ತೀನಿ ಅನ್ನೋದನ್ನ ಮರಿಬೇಡಿ. ಅದ್ ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ ಅಪ್ಪಾಜಿ. ನೀವೊಬ್ರೇ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಆಯ್ತಮ್ಮ, ನಿಮ್ಮಂಥ ಮಕ್ಕಳಿರುವಾಗ ನನಗೇನಮ್ಮ ಕೊರಗು. ಆಮೇಲೆ ಒಂದು ವಿಷಯ, ಈ ವಿಷಯ ಶಂಕರನ ಕಿವಿಗೆ ಬೀಳೋದು ಬೇಡ. ಈಗಷ್ಟೇ ಚೇತರಿಸ್ಕೊಂಡಿದ್ದಾನೆ. ಆಮೇಲೆ ಅಣ್ಣ ತಮ್ಮಂದ್ರಿಗೆ ಗಲಾಟೆ ಆಗ್ಬೋದು, ಅವನ ಆರೋಗ್ಯನೂ ಕೆಡ್ಬೋದು. ಇದನ್ನು ನಾನೇ ನಿಂತು ಬಗೆಹರಿಸ್ತೀನಿ. ಸರಿ ಅಪ್ಪಾಜಿ, ನಾನು ಜೋಗಿಯವ್ರ ಹತ್ರ ಏನೂ ಹೇಳಲ್ಲ. ಒಳಗೆ ನಡೀರಮ್ಮ, ತುಂಬ ಹೊತ್ತಾಯ್ತು. ಎಲ್ಲೋದ್ರು ಅನ್ಕೋತಾ ಇರ್ತಾರೆ. ಹೌದು ಅಪ್ಪಾಜಿ, ಊಟಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಬನ್ನಿ ಗ್ರೀಷ್ಮ, ಬಾರೆ. ಗೌರವ, ಯಾರೋ ಬಂದಾರ ನೋಡವ. ಮೇಡಮ್, ಗೌಡ್ರು ಬ್ಲಡ್ ರಿಪೋರ್ಟ್ ಬಂದಿದೆ, ಕೊಟ್ಟು ಬಾ ಅಂತ ಕಳಿಸಿದ್ರು. ಥ್ಯಾಂಕ್ ಯು. ಸರಿ ಮೇಡಮ್, ನಾನು ಬರ್ತೀನಿ. ಹಾಗಾದ್ರೆ ಇವ್ರ ಬ್ಲಡ್ ಗ್ರೂಪು ಜೋಗಿಯವ್ರ ಬ್ಲಡ್ ಗ್ರೂಪು ಒಂದೇ ಇದೆ. ನನ್ನ ಸಂಕಲನ ರಕ್ತಾನು ನನ್ನ ರಕ್ತಾನು ಒಂದೇ ಆಗಿದ್ರೆ ನನ್ನ ಇಡೀ ದೇಹದಲ್ಲಿರೋ ರಕ್ತ ಎಲ್ಲ ಕೊಟ್ಬಿಟ್ಟಿದ್ದೆ. ಹಾಗಾದ್ರೆ ಇವ್ರು ಬೇಕು ಅಂತಾನೆ ಬ್ಲಡ್ ಕೊಟ್ಟಿಲ್ಲ. ಇವ್ರ ಉದ್ದೇಶ ಏನು? ಮತ್ತೆ ಜೋಗಿ ಅವ್ರ ಮೇಲೆ ತುಂಬಾ ಪ್ರೀತಿ ಇರೋ ತರ ಯಾರು ನಡ್ಕೋತಿದ್ದಾರೆ? ಇಲ್ಲಿ ಏನೂ ಇದೆ, ಅದೇನು ಅಂತ ನಾನು ಕಂಡು ಹಿಡಿಬೇಕು.
ಇಲ್ಲ, ನಾನು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು. ಇವ್ರ ಮಗ ಅನ್ನೋ ಮಮಕಾರ ತೋರಿಸಿ ಜೋಗಿ ಅವ್ರನ್ನ ಮರಳು ಮಾಡ್ತಿರೋದು ಯಾಕೆ? ಹಾಸ್ಪಿಟ್ಲಲ್ಲಿ ಒಂದು ಜೀವ ಹೋಗ್ತಿದೆ ಅಂದ್ರು, ರಕ್ತ ಕೊಡದೆ ಅಳ್ತಾ ನಾಟಕ ಮಾಡಿದ್ಯಾಕೆ? ಅಲ್ಲ, ಈಗ ನೋಡಿದ್ರೆ ಜೋಗಿ ಅವ್ರ ಎದುರಿಗೆ ಮಾತ್ರ ಏನೋ ತುಂಬಾ ಕಾಳಜಿ ಇರೋ ಹತ್ರ ನಡ್ಕೋತಾ ಇರೋದು ಯಾಕೆ? ಇಲ್ಲ, ಇಲ್ಲೇನು ನಡೀತಿದೆ ಅಂತ ತಿಳ್ಕೊಂಡು ಇದನ್ನೆಲ್ಲ ನಾನು ಜೋಗಿ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಏ ಭೈರಾದೇವಿ, ಬಾ. ನೀನು ಬಂದು ಏನು ಮಾಡಿದ್ರು ಚೆಲ್ಲೋದು ಈ ಶಿವರುದ್ರಪ್ಪನೇ. ನೀನು ಒಂದು ಹೆಣ್ಣು, ನೀನು ಒಳಗಿದ್ರೇನು ಹೊರಗಿದ್ರೇನು ಈ ಶಿವರುದ್ರಪ್ಪ ಯಾರಿಗೂ ಎದುರಕ್ಕಿಲ್ಲ, ಯಾರಿಗೂ ಎದುರಕ್ಕಿಲ್ಲ. ನೀನು ಬಂದು ಏನು ಮಾಡಿ ನಾನು ನೋಡೇ ಬಿಡೋದು. ಅದು ನಿಮ್ಗಳ ದಡ್ಡತನ. ಸತ್ಯ ಸುಳ್ಳು ಅಂತ ಎರಡಿವೆ. ಸುಳ್ಳಿಗೆ 1000 ಮುಖ ಇರ್ಬೋದು, ಆದ್ರೆ ಸತ್ಯಕ್ಕೆ ಒಂದೇ ಮುಖ. ಅದನ್ನು ನಾನು ಹೊರಗೆ ತಂದೆ ತರ್ತೀನಿ. ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ನನ್ನನ್ನು ಮುಟ್ಟಕ್ಕಾಗಕ್ಕಿಲ್ಲ. ನೀನು ನನ್ನನ್ನು ಮುಟ್ಟಬೇಕು ಅಂದರೆ ಮೊದಲು ಆ ಸಂಕರನ್ನ ದಾಟ್ಕೊಂಡ್ಬರ್ಬೇಕು. ಅವನನ್ನ ನಾನು ಹೆಂಗೆ ತಯಾರು ಮಾಡಿವನಿ ಅಂದರೆ, ನಾನು ಕೊಂಡ ಆರಬೇಕು ಅಂದರೆ ಕೆಂಡ ತುಳಿಯೋದು ಆ ಸಂಕ್ರ. ಅವನನ್ನು ದಾಟ್ಕೊಂಡು ನನಗೇನು ಮಾಡ್ತೀಯೋ ನೀನು ನಾನು ನೋಡೇ ಬಿಡ್ತೀನಿ. ಗೌರಿ ಶಂಕರ